ನೂರಾರು ಸಂಕಲ್ಪ ಫಲಿಸಿದ ಪ್ರಾರ್ಥನೆ, ಮಠ ಮಂದಿರ ಸುತ್ತಾಟ, ಹರಕೆ ತೀರಿಸಿದ ಡಿಕೆಶಿ. ತಾನು ಮನ ಧನ ಅಜ್ಜಯ್ಯನಿಗೆ ಅರ್ಪಣೆ. ಇದುವೇ ಈ ಹೊತ್ತಿನ ವಿಶೇಷ, ಅಜ್ಜಯ್ಯನಿಗೆ ಅರ್ಪಣೆ. ಡಿಕೆ ಶಿವಕುಮಾರ್ ಅಪ್ಪಟ ದೈವ ಭಕ್ತ. ದೇವರು, ದೇವಸ್ಥಾನ, ಜ್ಯೋತಿಷ್ಯ, ವಾಸ್ತುವಿನ ಮೇಲೆ ಅಪಾರವಾದ ನಂಬಿಕೆ. ಇದುವೇ ಸಿಎಂ ಸ್ಥಾನದವರೆಗೂ ಅವರನ್ನ ತಂದು ನಿಲ್ಲಿಸಿದ್ದು ಅನ್ನೋದು ಅವರ ನಂಬಿಕೆ. ಮೊನ್ನೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲೂ ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ಸ್ವೀಕರಿಸಿದ್ರು. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆದ ಬಳಿಕ ಸಿಎಂ ಆಗಿ ಪ್ರಮಾಣ ಸ್ವೀಕರಿಸುವ ಮೊದಲು, ಪ್ರಮಾಣ ಸ್ವೀಕರಿಸಿದ ನಂತರ ಅಜ್ಜಯ್ಯನ ಮಠಕ್ಕೆ ಹೋಗಿದ್ರು. ಅಜ್ಜಯ್ಯನ ಮಠಕ್ಕೂ ಡಿಕೆಶಿಗೂ 18 ವರ್ಷದ ನಂಟು. ಪಟ್ಟಕ್ಕೇರಿದ ಖುಷಿಯಲ್ಲಿ ಮಠದಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿದ್ದಾರೆ, ಹರಕೆ ತೀರಿಸಿದ್ದಾರೆ. ಜೊತೆಗೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಡಿಕೆಶಿ. ಹಾಗಾದ್ರೆ ಇವತ್ತು ಎಲ್ಲೆಲ್ಲ ಹೋಗಿದ್ರು ಅನ್ನುವ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಸಿಎಂ, ಕಾಂಗ್ರೆಸ್ ಪಾಲಿನ ಕಟ್ಟಾಳು. ಈ ರಾಜಕೀಯ ಹೆಜ್ಜೆ ಗುರುತನ್ನ ಪಕ್ಕಕ್ಕಿಟ್ರೆ ಅಪ್ಪಟ ದೈವ ಭಕ್ತ. ಹೆಜ್ಜೆ ಹೆಜ್ಜೆಗೂ ದೇವರ ಧ್ಯಾನ ಮಾಡೋ ಅಜ್ಜಯ್ಯನ ಪರಮ ಭಕ್ತ. ಡಿಕೆಶಿ ಸುತ್ತದ ಗುಡಿ ಗೋಪುರಗಳಿಲ್ಲ, ಡಿಕೆಶಿ ಮಾಡಿಸದ ಪೂಜೆ ಪುನಸ್ಕಾರಗಳಿಲ್ಲ. ವ್ಯಕ್ತಿಗಿಂತ ದೈವವನ್ನ ನಂಬಿದ್ದೇ ಜಾಸ್ತಿ. ಇವತ್ತು ಸಿಎಂ ಕುರ್ಚಿ ಸಿಕ್ಕಿದೆ ಅಂದ್ರೆ ಅದಕ್ಕೂ ಅಜ್ಜಯ್ಯನೇ ಕಾರಣ ಅಂತ ನಂಬ್ಕೊಂಡಿದ್ದಾರೆ. ಹೀಗಾಗಿಯೇ ಅಜ್ಜಯ್ಯ ಹಾಕಿದ ಗೆರೆ ದಾಟಲ್ಲ. ಶಾಸ್ತ್ರ, ಪೂಜೆ, ಪುನಸ್ಕಾರ ಇಲ್ಲದೆ ಯಾವುದೇ ಕೆಲಸಕ್ಕೂ ಕೈ ಹಾಕಲ್ಲ. ಸಿಎಂ ಆಗಿ ಅಧಿಕಾರಕ್ಕೇರಿದ ಬೆನ್ನಲ್ಲದೆ ಟೆಂಪಲ್ ರನ್ ಶುರುವಾಗಿದೆ. ಮೇಲಿಂದ ಮೇಲೆ ದೇವರ ದರ್ಶನ ಮಾಡ್ತಿದ್ದಾರೆ. ಹೊತ್ತಿದ್ದ ಹರಕೆಗಳನ್ನ ಒಂದೊಂದಾಗಿ ಈಡೇರಿಸ್ತಿದ್ದು. ತಾಬಿಡೋ ಹೆಜ್ಜೆಗೆ ಯಾವುದೇ ಕಂಟಕ ಬಾರದಿರಲಿ ಅಂತ ದೈವದ ಕೋಟೆ ಕಟ್ಕೊಳ್ತಿದ್ದಾರೆ. ಅಜ್ಜಯ್ಯನ ಮಠಕ್ಕೂ ಡಿಕೆಶಿಗೂಗಿದೆ 18 ವರ್ಷದ ನಂಟು. ಪಟ್ಟಕ್ಕೇರಿದ ಖುಷಿ, ಮಠದಲ್ಲಿ ಮೃತ್ಯುಂಜಯ ಹೋಮ. ಅಜ್ಜಯ್ಯನ ಮಠಕ್ಕೂ ಡಿಕೆಶಿಗೂ ಬರೋಬ್ಬರಿ 18 ವರ್ಷದ ನಂಟು. ಇಂದು ನಿನ್ನೆ ಶುರುವಾದ ಭಕ್ತಿಯ ಸಾರವಲ್ಲ. ಕಳೆದ 18 ವರ್ಷಗಳಿಂದ ಅಜ್ಜಯ್ಯನ ಮಠಕ್ಕೆ ನಡೆದುಕೊಳ್ತಿರೋ ಡಿಕೆಶಿ ಯಾವುದೇ ದೊಡ್ಡ ಹೆಜ್ಜೆ ಇಡಬೇಕಿದ್ರು ಮೊದಲು ಇಲ್ಲಿಗೆ ಬಂದೇ ಹೋಗೋದು. ಅಜ್ಜಯ್ಯನ ಮಾರ್ಗದರ್ಶನವಾದ ಬಳಿಕವಷ್ಟೇ ಮುಂದಿನ ಹೆಜ್ಜೆ ಗಿಡೋದು. ಡಿಕೆ ಶಿವಕುಮಾರ್ ಈ ಸನ್ನಿಧಿಗೆ ನಡೆದುಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಆಗಿದ್ದೆಲ್ಲವೂ ಒಳ್ಳೆಯದ್ದೇ. ಅಜ್ಜಯ್ಯನ ಆಶೀರ್ವಾದದಿಂದ ಒಂದೊಂದೇ ಹಂತಕ್ಕೇರ್ತಿದ್ದಾರೆ. ಕೆಪಿಸಿಸಿ ಪಟ್ಟಕ್ಕೇರಿದ ಸಂದರ್ಭದಲ್ಲೂ ಡಿಕೆಶಿ ಇದೇ ಅಜ್ಜಯ್ಯನ ಸನ್ನಿಧಿಗೆ ಬಂದು ಹೋಗಿದ್ರು. ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರ ಮಾಡಿದ ನಂತರವೇ ಅಧಿಕಾರ ಶುರು ಮಾಡ್ತಿದ್ರು. ಅಷ್ಟೇ ಯಾಕೆ, 2023ರಲ್ಲಿ ಡಿಸಿಎಂ ಸ್ಥಾನ ಸಿಕ್ಕಾಗ್ಲೂ ಅಜ್ಜಯ್ಯ ಅಭಯ ಕೊಟ್ಟಿದ್ರಂತೆ. ಮುಂದೆ ಸಿಎಂ ಪಟ್ಟ ಸಿಕ್ಕೇ ಸಿಗತ್ತೆ ಅಂತ ಭವಿಷ್ಯ ನುಡಿದಿದ್ರಂತೆ. ಹೀಗಾಗಿಯೇ ಡಿಸಿಎಂ ಆಗಿದ್ದ ವೇಳೆ ಸಂಸಾರ ಸಮೇತ ಅಜ್ಜಯ್ಯನ ಮಠಕ್ಕೆ ಬಂದು ಪೂಜೆ ಸಲ್ಲಿಸಿದ್ರು. ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿ ಅಂದ್ರೆ ಡಿಕೆ ಪಾಲಿನ ಪರಮ ಪಾವನ ಕ್ಷೇತ್ರ. ಸಿಎಂ ಸ್ಥಾನ ಸಿಕ್ಕಾಗಲೂ ಅಜ್ಜಯ್ಯನನ್ನ ಮರೆತಿಲ್ಲ. ಪದಗ್ರಹಣ ಸಂದರ್ಭದಲ್ಲೂ ಅಜ್ಜಯ್ಯನನ್ನ ನೆನೆಯೋದು ಬಿಟ್ಟಿಲ್ಲ. ಪದಗ್ರಹಣದ ವೇದಿಕೆ ಮೇಲೆಗೆ ಅಜ್ಜಯ್ಯನ ಫೋಟೋಗಿಟ್ಕೊಂಡಿದ್ರು. ಅಷ್ಟೇ ಯಾಕೆ, ಅಜ್ಜಯ್ಯನ ಮಠದ ಶ್ರೀಗಳು ವಿಧಾನಸೌಧಕ್ಕೆ ಬಂದು ಹೋದ್ಮೇಲೆಗೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ರು. ಇದೀಗ ಅಜ್ಜಯ್ಯನ ಸನ್ನಿಧಿಗೆ ಡಿಕೆಶಿಯೇ ಹೋಗಿ ಬಂದಿದ್ದಾರೆ. ಸಿಎಂ ಆದ ಬಳಿಕ ಡಿಕೆಶಿ ಮೊದಲ ಬಾರಿ ಭೇಟಿ ನೀಡಿದ್ದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮೊದಲಿಗೆ ಮಲ್ಲಘಟ್ಟ ಕೆರೆಗೆ ಆಗಮಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆರೆಯ ಕಾಮಗಾರಿ ಪ್ರಗತಿಯನ್ನು ವೀಕ್ಷಿಸಿದ್ರು. ನಂತರ ಕರಿಬಸವ ದೇಶಿ ಕೇಂದ್ರ ಶಿವಾಚಾರ್ಯ ಶ್ರೀಗಳೊಂದಿಗೆ ಇದೇ ಕೆರೆ ನೀರಲ್ಲಿ ಕೈಕಾಲು ಮುಖ ತೊಳೆದು ಕೆರೆಗೆ ಪುಷ್ಪಾರ್ಚನೆ ಮಾಡಿದ್ರು. ಬಳಿಕ ಕೆರೆಯ ತಟದಲ್ಲೇ ಇರುವ ಗಂಗಾಧರೇಶ್ವರನ ದೇವಾಲಯಕ್ಕೂ ತೆರಳಿ ವಿಶೇಷ ಪೂಜೆ ನೆರವೇರಿಸಿದ್ರು. ಗಂಗಾಧರೇಶ್ವರನ ದೇಗುಲದಲ್ಲಿ ಪೂಜೆ ಮುಗಿಯುತ್ತಿದ್ದಂತೆ ನಂತರ ತೆರಳಿದ್ದು ಅಜ್ಜಯ್ಯನ ಸನ್ನಿಧಿಗೆ. ಸಣ್ಣದೊಂದು ಗುಡಿ ಆಕಾರದ ಗವಿಯಲ್ಲದೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿದ್ರು.
ಸ್ವಾಮೀಜಿಯವರ ಮಾರ್ಗದರ್ಶನದಂತೆ ಮೃತ್ಯುಂಜಯ ಹೋಮ ನೆರವೇರಿಸಿದ್ದು ಕೆಲ ಕಾಲ ಧ್ಯಾನಾಸಕ್ತರಾಗಿದ್ರು. ಅಜ್ಜಯ್ಯನ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಂಡ ಡಿಕೆಶಿ ಕನಸು ಈಡೇರಿಸಿದ ಭಗವಂತನಿಗೆ ಶರಣಾಗಿದ್ದಾರೆ. ಒಟ್ನಲ್ಲಿ ಅಜ್ಜಯ್ಯನ ಸನ್ನಿಧಿಯಲ್ಲಿ ಡಿಕೆಶಿ ಶಿರಬಾಗಿದ್ದು ಪಟ್ಟ ಕಟ್ಟಿದ ಭಗವಂತನಿಗೆ ನಮನ ಸಲ್ಲಿಸಿ ಬಂದಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು.